ಕೇವಲ ಒಂದೇ ಒಂದು ಟೇಬಲ್ ಸ್ಪೂನ್ ಸಕ್ಕರೆ ಇದ್ರೆ ಸಾಕು, ನಿಮ್ಮ ಮುಖ ಫಳ ಫಳ ಹೊಳೆಯುವಂತೆ ಹಾಲು ಥರ ಆಗಬೇಕು. ಈ ಫೇಸ್ ಪ್ಯಾಕ್ನ ಒಂದ್ಸರಿ ಅಪ್ಲೈ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಕೂಡ ಕಡಿಮೆ ಆಗುತ್ತೆ, ಹಾಲು ಥರ ನಿಮಗೆ ಮುಖ ಹೊಳೆಯುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು 1 ಟೇಬಲ್ ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಫೇಸಲ್ಲಿ ಸಾಫ್ಟ್ ಆಗುತ್ತೆ ಮತ್ತು ನಿಮಗೆ ಫುಲ್ ಬ್ಲ್ಯಾಕ್ ಕಾಣ್ತಾ ಇದೆ ಅಂದ್ರೂ ಕೂಡ ಒಳ್ಳೆ ಒಂದು ಶೈನಿಂಗ್ ಕೊಡುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ಕಣ್ಣ ಹತ್ರ ಬ್ಲ್ಯಾಕ್ ಪ್ಯಾಚಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಇವಾಗ ಕ್ಲೀನ್ ಆಗಿರುವ ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲಿಗೆ 1 ಟೇಬಲ್ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಜೊತೆಗೆ ಶಾಂಪು ಹಾಕ್ಕೊಳ್ತಾ ಇದ್ದೀನಿ. ಯಾವುದಾದ್ರೂ ಶಾಂಪು ಹಾಕ್ಕೋಬೋದು. ನಿಮ್ಮ ಮನೇಲಿ ಯಾವ ಶಾಂಪು ಬಳಸ್ತೀರೋ ಅದೇ ಶಾಂಪುನ ಹಾಕ್ಕೊಳ್ಳಿ. ನಾನು ಕ್ಲೀನಿಂಗ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ ಹಾಕ್ಕೊಂಡ್ರೆ ಸಾಕು, ಭಯ ಪಡುವ ಅವಶ್ಯಕತೆಯೇ ಇಲ್ಲ. ಶಾಂಪು ಹಾಕ್ಕೊಂಡಾಗ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ನಿಮಗೆ ಫೇಸ್ ಒಳ್ಳೆ ಒಂದು ಗ್ಲೋ ಕೊಡುತ್ತೆ. ಅರ್ಧ ಟೇಬಲ್ ಸ್ಪೂನಷ್ಟು ಶಾಂಪು ಹಾಕ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನು ಸಕ್ಕರೆ, ಅರ್ಧ ಟೇಬಲ್ ಸ್ಪೂನು ಶಾಂಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ಕ್ರೀಮ್ ಥರ ಆಗಬೇಕು, ಅಲ್ಲಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ. ಈ ಥರ ಮಾಡೋದ್ರಿಂದ ನಿಜವಾಗಲೂ 100% ನಿಮಗೆ ಮುಖದಲ್ಲಿ ಒಳ್ಳೆಯ ಒಂದು ಗ್ಲೋ ಬರುತ್ತೆ, ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ. ಮತ್ತು ಕಪ್ಪಾಗಿದ್ರೂ ಕೂಡ ಪಿಗ್ಮೆಂಟೇಷನ್ನು ಮತ್ತು ಸನ್ ಬರ್ನರ್ ಆಗಿದ್ರೂ ಕೂಡ ಇದನ್ನ ಬಳಸೋದ್ರಿಂದ ಕಡಿಮೆ ಆಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ. ನೋಡ್ತಾ ಇರ್ಬೋದು, ಈ ಥರ ಕ್ರೀಮ್ ರೆಡಿ ಆಗುತ್ತೆ. ಪೇಸ್ಟು ಮತ್ತು ಸಕ್ಕರೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಈ ಥರ ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿಯಾಗಿದೆ ಅಂತ. ಶಾಂಪು ಬಳಸೋದ್ರಿಂದ ನಿಮಗೆ ಮುಖದಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವುದೇ ತೊಂದರೆ ಕೂಡ ಆಗೋದಿಲ್ಲ. ಆದರೆ ಜಾಸ್ತಿ ಬಳಸಬಾರ್ದು. ಅರ್ಧ ಟೇಬಲ್ ಸ್ಪೂನ್ ಶಾಂಪು ಬಳಸಿ ನೋಡಿ. ಜೊತೆಗೆ ನಾನು ಕೋಲ್ಗೇಟ್ ಪೇಸ್ಟ್ ತೊಗೊಂಡಿದ್ದೀನಿ. ವೈಟ್ ಕಲರ್ ಇರುತ್ತಲ್ಲ, ಆ ಪೇಸ್ಟನ್ನೇ ಬಳಸಬೇಕು. ಇದನ್ನು ಬಳಸೋದ್ರಿಂದ ನಿಮ್ಮ ಮುಖದಲ್ಲಿ ಕಣ್ಣತ್ರ ಬ್ಲ್ಯಾಕ್ ಆಗಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನು ಅಷ್ಟೇ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ವೈಟ್ ಪೇಸ್ಟ್ ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ. ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡಬೇಕು. ಒಳ್ಳೆಯ ಒಂದು ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ಬಳಸಿ ನೋಡಿ, ನಿಮಗೆ ಜಾಸ್ತಿಯಾಗಿ ಪಿಂಪಲ್ಸ್ ಮಾರ್ಕ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಈ ಕ್ರೀಮನ್ನ ಬಳಸೋದ್ರಿಂದ. ಇದು ನೀವು ಒಂದ್ಸರಿ ಬಳಸಿದ್ರೆ, ನಾವು ಪಾರ್ಲರ್ಲೆಲ್ಲ ಹೋಗಿ ಫೇಶಿಯಲ್ ಮಾಡಿದಾಗ ಯಾವ ಥರ ಹೊಳೆಯುತ್ತೆ ಆ ಥರ ಹೊಳೆಯುತ್ತೆ. ಇದು ಒಂದೇ ಒಂದು ಸರಿ ಹಚ್ಚಿ ನೋಡಿ, ಒಂದೇ ವಾಶಲ್ಲಿ ನಿಮಗೆ ಹಾಲು ಥರ ಹೊಳೆಯುತ್ತೆ. ಮತ್ತು ಮುಖದಲ್ಲಿ ಕೂದಲಿದ್ರೂ ಕೂಡ ಕಡಿಮೆ ಆಗುತ್ತೆ ಈ ಥರ ಮಾಡೋದ್ರಿಂದ. ಇದನ್ನು ವಾರಕ್ಕೆ 2 ಸರಿ ಮಾಡ್ತಾ ಬನ್ನಿ. ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ, ಆವಾಗಲೇ ನಿಮಗೆ ಅರ್ಥ ಆಗೋದು. ಇವಾಗ ನೋಡಿ, ನನ್ನ ಕೈನ ತೋರಿಸ್ತಾ ಇದ್ದೀನಿ. ನೀವು ಮುಖಕ್ಕೆ ಹಚ್ಚುವಾಗ ಕ್ಲೀನಾಗಿ ತೊಳೆದುಬಿಟ್ಟು ನೀರಲ್ಲಿ ಡ್ರೈ ಮಾಡಿಕೊಂಡೇ ಅಪ್ಲೈ ಮಾಡ್ಕೋಬೇಕು. ಈ ಥರ ಅಪ್ಲೈ ಮಾಡಿಬಿಟ್ಟು ನಿಧಾನಕ್ಕೆ ಸ್ಕ್ರಬ್ ಮಾಡಬೇಕು. ಜಾಸ್ತಿ ರಫ್ ಆಗಿ ಮಾಡಬಾರ್ದು, ಸಾಫ್ಟಾಗಿ ಮಾಡಬೇಕು. ನಿಮ್ಮ ಪಿಂಪಲ್ಸ್ ಮಾರ್ಕ್ಸ್ ಎಲ್ಲ ಎಲ್ಲಿರುತ್ತೆ ಸ್ವಲ್ಪ ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಬನ್ನಿ. 100% ನಿಮಗೆ ವರ್ಕ್ ಆಗುತ್ತೆ. ನೀವು ಮತ್ತೆ ಬೇರೆ ಯಾವುದೇ ನೀವು ಕ್ರೀಮ್ ಕೂಡ ಬಳಸಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫೇಸು. ಚೆನ್ನಾಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. 5 ನಿಮಿಷ ಬಿಟ್ಟರೆ ಸಾಕು, ಜಾಸ್ತಿ ಬಿಡಬೇಕು ಅಂತನಿಲ್ಲ. 5 ನಿಮಿಷ ನೀವು ಈ ಥರ ಮಾಡಿ ನೋಡಿ. ವಾರದಲ್ಲಿ 2 ಸರಿ ಮಾಡಬೇಕು. ಕ್ಲೀನಾಗಿ ಸ್ಕ್ರಬ್ ಮಾಡಿಬಿಟ್ಟು ಮುಖದಲ್ಲೂ ಅಷ್ಟೇ ನಿಧಾನಕ್ಕೆ ಸಾಫ್ಟಾಗಿ ಸ್ಕ್ರಬ್ ಮಾಡಬೇಕು. 5 ನಿಮಿಷ ಇದ್ದರೆ ಸಾಕು. 5 ನಿಮಿಷ ಆದಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೆ ಸೋಪಾಗಲಿ ಫೇಸ್ ವಾಶ್ ಕೂಡ ಬಳಸಬೇಡಿ ಇದನ್ನು ಯೂಸ್ ಮಾಡಿದ್ಮೇಲೆ. ನೋಡಿ, ಇವಾಗ ಚೆನ್ನಾಗಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ತುಂಬ ಸಾಫ್ಟ್ ಆಗುತ್ತೆ. ಮುಖ ಅಂತೂ ಮುಟ್ಟಿದ್ರೆ ಇನ್ನೂ ಮುಟ್ತಾ ಇರಬೇಕು ಅನಿಸುತ್ತೆ, ಅಷ್ಟು ಸಾಫ್ಟ್ ಆಗುತ್ತೆ, ಅಷ್ಟು ಫಳ ಫಳ ಅಂತ ಹೊಳೆಯುತ್ತೆ. ಒಂದೇ ಒಂದು ಸರಿ ಮಾಡಿ ನೋಡಿ, ನಿಮಗೆ ತಕ್ಷಣ ಗೊತ್ತಾಗುತ್ತೆ ರಿಸಲ್ಟು. ಆದರೆ ಯಾವುದೇ ಕಾರಣಕ್ಕೂ 10 ನಿಮಿಷ 15 ನಿಮಿಷ ಅಂತ ಬಿಡೋಕ್ಕೆ ಹೋಗ್ಬೇಡಿ. 5 ನಿಮಿಷ ಬಿಟ್ಟರೆ ಸಾಕು. ನೋಡಿ, ಇವಾಗ ಕೈ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಎಡಗೈದು ಬಲಗೈದು ವ್ಯತ್ಯಾಸ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಎಷ್ಟು ಚೆನ್ನಾಗಿ ಗ್ಲೋ ಕಾಣ್ತಾ ಇದೆ ಅಂತ. ಹಾಗೆಯೇ ಮುಖದಲ್ಲಿ ಕೂಡ ಒಳ್ಳೆಯ ಒಂದು ಶೈನಿಂಗ್ ಬರುತ್ತೆ ಮತ್ತು ಹಾಲು ಥರ ಹೊಳೆಯಲು ಪ್ರಾರಂಭವಾಗುತ್ತೆ. ಇದಾದಮೇಲೆ ಇದಕ್ಕೆ ನಾನು ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನೀವು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ.
ಕೊನೆ ತನಕ ನೋಡಿ. ಕ್ಲಿಯರ್ ಆಗಿರುವ ಚೆನ್ನಾಗಿರುವ ಒಂದು ಬೌಲಿಗೆ ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ಇದಕ್ಕೆ ವಿಟಮಿನ್ ಇ ಕ್ಯಾಪ್ಸೂಲ್ ಒಂದು ತೊಗೊಂಡಿದ್ದೀನಿ. ಇದು ನಿಮಗೆ ಮೆಡಿಕಲ್ ಶಾಪಲ್ಲೆಲ್ಲ ಸಿಗುತ್ತೆ. ಜಾಸ್ತಿ ಏನಿರಲ್ಲ ವಿಟಮಿನ್ ಸಿ ಕ್ಯಾಪ್ಸೂಲ್ಗೆ. ಒಂದೇ ಒಂದು ವಿಟಮಿನ್ ಸಿ ಕ್ಯಾಪ್ಸೂಲ್ ಹಾಕ್ಕೊಳ್ತಾ ಇದ್ದೀನಿ ಅಲೋವೆರಾ ಜೊತೆಗೆ. ಇದು ಕೂಡ ಕಟ್ ಮಾಡಿ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಕ್ರೀಮ್ ರೆಡಿ ಆಗುತ್ತೆ. ಇದನ್ನು ಆದಷ್ಟು ಸಾಯಂಕಾಲ ಟೈಮಲ್ಲಿ ಮಾಡಿಬಿಟ್ಟು ನೈಟಲ್ಲಿ ಈ ಕ್ರೀಮನ್ನು ಅಪ್ಲೈ ಮಾಡ್ಕೊಳ್ಳಿ. ತುಂಬ ಒಳ್ಳೆಯ ಒಂದು ಗ್ಲೋ ಕೊಡುತ್ತೆ. ಇವಾಗ ವಿಟಮಿನ್ ಇ ಕ್ಯಾಪ್ಸೂಲ್ ಮತ್ತು ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರಬಹುದು ಮಿಕ್ಸ್ ಮಾಡಿದ ತಕ್ಷಣ ಯಾವ ಥರ ಒಂದು ಕ್ರೀಮ್ ರೆಡಿ ಆಗ್ತಾ ಇದೆ ಅಂತ. ಇದನ್ನು ಹಾಕೊಳ್ಳೋದ್ರಿಂದ ಮುಖ ಸಾಫ್ಟ್ ಆಗುತ್ತೆ. ಮುಖದಲ್ಲಿ ಇರುವ ಹೇರ್ ಕೂಡ ಕಡಿಮೆ ಆಗುತ್ತೆ. ಈ ಥರ ಬಳಸಿ ನೋಡಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಆಮೇಲೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ನೈಟು. ನೆಕ್ಸ್ಟ್ ಡೇ ನೀವು ಮುಖನ ನೀವು ಸೋಪ್ ಆಗಲಿ ಏನು ಬಳಸ್ತೀರೋ ಅದನ್ನ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಇದನ್ನು ವಾರದಲ್ಲಿ 2 ಸರಿ ಮಾಡ್ತಾ ಬನ್ನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಇವಾಗ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಮುಖಕ್ಕೆ ಅಪ್ಲೈ ಮಾಡೋಕ್ಕೆ ಇರುವಂತಹ ಕ್ರೀಮ್ ಇದು. ನೈಟಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಒಳ್ಳೆಯ ಒಂದು ಶೈನಿಂಗ್ ಕೊಡುತ್ತೆ. ಒಳ್ಳೆಯ ಒಂದು ಸಾಕಾಗ್ತೀರಾ. ಒಂದೇ ಒಂದು ಸರಿ ಮಾಡಿ ನೋಡಿ. ನೀವು ಮತ್ತೆ ಬೇರೆ ಎಲ್ಲೂ ನೀವು ಪಾರ್ಲರ್ಗೆ ಹೋಗೋದೇ ಇಲ್ಲ. ಅಷ್ಟು ಚೆನ್ನಾಗಿ ಮುಖ ಹೊಳೆಯಲು ಪ್ರಾರಂಭವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.